ನಮಸ್ತೆ ಅಂಶು ಅಶೋಕ್ ಹೆಗ್ಡೆ. ಮಿಸ್ಟರ್ ಹೆಗ್ಡೆ, ಈಗ ಎಷ್ಟೊಂದು ಸಲ ವೆನ್ ವಿ ಆರ್ ಇನ್ ಪಬ್ಲಿಕ್ ಅಥವಾ ಎಲ್ಲಾದರೂ ಯಾರ್ದಾದ್ರೂ ಮನೆಗೆ ಹೋಗಿರ್ತೀವಿ, ಗೆಟ್ ಟುಗೆದರ್ ಹೋಗಿರ್ತೀವಿ, ಏನಾಗುತ್ತೆ ಅಂದರೆ ಹೌ ಯು ಟ್ರೀಟ್ ಯುವರ್ ಪಾರ್ಟ್ನರ್ ಇನ್ ಪಬ್ಲಿಕ್ ಇಟ್ ಡಸ್ ಮ್ಯಾಟರ್. ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ, ಸ್ಪೆಷಲಿ ಏನು ಮಾಡ್ತಾರೆ ಅಂತಂದರೆ ಪಬ್ಲಿಕಲ್ಲಿ ಇರಬೇಕಾದ್ರೆ ಅಥವಾ ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ, ಫ್ಯಾಮಿಲಿ ಜೊತೆ ಇರಬೇಕಾದ್ರೆ, ರಿಲೇಟಿವ್ಸ್ ಜೊತೆ ಇರಬೇಕಾದ್ರೆ ಸುಮ್ಮನೆ ಅವ್ರ ಪಾರ್ಟ್ನರ್ನ ಕೆಡಕ್ತಾ ಇರ್ತಾರೆ. ಕೆಣಕೋದು, ಕಾಲು ಎಳೆಯೋದು, ಮನೇಲಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋದು. ನಾನು ಪಬ್ಲಿಕ್ ನಲ್ಲಿ ಅವಮಾನಗಳನ್ನ ಮಾಡುವಂತದ್ದು, ಕಾಲೆಳೆಯುವಂತದ್ದು ಮಾಡೋದು. ಹೇಳು. ಸೊ ನಿಮ್ಮ ಅನಿಸಿಕೆ ಅದ್ರ ಬಗ್ಗೆ? ನನ್ನ ಅನಿಸಿಕೆ ಅನ್ನೋದಕ್ಕಿಂತಲೂ ಎಲ್ಲರ ಅನಿಸಿಕೆನೂ ಒಂದೇ ಇರ್ತದೆ. ಅದು ಏನು ಗೊತ್ತಾ, ಈ ಯಾವತ್ತು ಪಾರ್ಟ್ನರ್ ಅಂತಂದ ಗಂಡ ಹೆಂಡತಿ ಇದ್ರೆ ಪರಸ್ಪರ ಗೌರವ ಕೊಡವು, ಅವರವರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡವು. ಅವರು ಮನುಷ್ಯರೇ, ನಾವು ಮನುಷ್ಯರೇ, ಅರ್ಥಾತ್. ಆಮೇಲೆ ಮನೇಲಿ ನೋಡ್ರೆ ಅಯ್ಯೋ ಅಯ್ಯೋ ಹಿಂಗೆ ಅಂತ ಹೇಳೋದು, ಅಥವಾ ಇಲ್ಲೇ ಅದನ್ನ ಒಂದು ಇಟ್ಕೊಂಡು ಪಬ್ಲಿಕ್ ನಲ್ಲಿ ತೋರ್ಸೋದು, ಅಥವಾ ಪಬ್ಲಿಕ್ ನಲ್ಲಿ ನೋಡು ನಾನು ನನ್ನ ಹೆಂಡತಿನ ಹೆಂಗೆ ಇಟ್ಕೊಂಡೆ, ನೋಡು ನಾನು ನನ್ನ ಗಂಡನ ಹೆಂಗೆ ಇಟ್ಕೊಂಡೆ. ಯಾರು ಇಲ್ಲಿ ಇಟ್ಕೊಂಬುವಂಥದ್ದು ಇಲ್ವೇ ಇಲ್ಲ. ಜೀವನದಲ್ಲಿ ಪರಸ್ಪರ ಜೊತೆ ಜೊತೆಯಲ್ಲಿ ನಡೆಯುವಂಥದ್ದು. ಏನೋ ಪಬ್ಲಿಕ್ ಮುಂದೆ ನೋಡೋ ನಾನು ಹೆಂಗೆ ಏನಂತಂದ್ರೆ ನಾನೇ ಎಲ್ಲ ನನ್ನ ಹೇಳಿಕೆನೆ ನಡೆಯುತ್ತೆ ಅಂತ ಹೇಳ್ಕೊಂಡು ಅದನ್ನ ಪಾರ್ಟ್ನರ್ಗೆ ವೆನ್ ಯು ಟ್ರೈ ಟು ಪುಟ್ ದಟ್ ಅಕ್ರಾಸ್ ಇನ್ ಪಬ್ಲಿಕ್, ಅದೇನಾಗುತ್ತೆ ಒಂಥರ ಹ್ಯೂಮಿಲೇಷನ್ ಆಗುತ್ತೆ. ಅದನ್ನ ಅವ್ರಿಗೆ ಕೆಲವೊಂದ್ಸಲ ದೇ ಜಸ್ಟ್ ಓಕೆ ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಜೋಕಲ್ಲಿ ತಗೊಂಡು ಬಿಟ್ಬಿಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ವೆನ್ ಇಟ್ ಬಿಕಮ್ಸ್ ಅನ್ ಹ್ಯಾಬಿಟ್, ಅದು ಇಟ್ ಟ್ರೈಸ್ ಟು ಯುನೋ ಬ್ರಿಂಗ್ ಅ ವಾಲ್ ಇನ್ ಬಿಟ್ವೀನ್ ಬೋತ್ ಆಫ್ ಯು. ಅವರು ಮಾತಾಡೋದೇ ಬಿಟ್ಬಿಡ್ತಾರೆ. ಯುನೋ ದೇ ವಿಲ್ ನೆಗ್ಲೆಕ್ಟ್ ಎನಿ ಆಫ್ ವೆದರ್ ಇಟ್ ಇಸ್ ಹಸ್ಬೆಂಡ್ ಆರ್ ವೈಫ್. ಅವರು ಸರಿ ಇವ್ರದ್ದು ಯಾವಾಗಲೂ ಇದ್ದೇ ಇರುತ್ತೆ. ದ ಎಕ್ಸ್ಟ್ರೀಮ್ ಯಾವಾಗ ಹೋಗುತ್ತೆ ಅಂತಂದರೆ they will try to avoid going along with ಎಲ್ಲ ಇವರದ್ದಿದ್ದೇ ಇರುತ್ತೆ ಹೇಳುವಂಥದ್ದು. ಒಂದು ಕಾಲದಲ್ಲಿ ಈ ಆ ಕಾಲಘಟ್ಟ ಬೇರೆ, ಈ ಕಾಲಘಟ್ಟ ಬೇರೆ. ಐ ಆಮ್ ಕಮಿಂಗ್ ಟು ದಟ್ ಓನ್ಲಿ. ಏನಂತಂದ್ರೆ ಒನ್ ಪಾಯಿಂಟ್ ಆಫ್ ಅ ಟೈಮ್ ದೇ ವಿಲ್ ಅವಾಯ್ಡ್ ಗೋಯಿಂಗ್ ವಿತ್ ಈಚ್ ಅದರ್. ಅವರು ಇಲ್ಲ ನನಗೇನೋ ಕೆಲಸ ಇದೆ ಅಂತ ಹೇಳಿ ಅವಾಯ್ಡ್ ಮಾಡ್ತಾರೆ. ಎಕ್ಸ್ಟ್ರೀಮ್ ಲೆವೆಲ್ಸ್ ಹೋಗೋದು ಅಂತಂತಂದ್ರೆ ದೇರ್ ವಿಲ್ ಬಿ ನೋ ಟಾಕ್ಸ್ ಇನ್ ದೆಮ್. ಸೊ ಆ ಒಂದು what do you say, that silence will appear in their relationship, and when silence happens that means your marriage is not on a right track. You need to work on it. ನೀವು ಒಬ್ಬರೊಬ್ಬರ ಜೊತೆ ಕೂತ್ಕೊಂಡು ಮಾತಾಡಬೇಕು, and you have to try and solve that. ಓಕೆ, ಒಂದು ಏನು ಅಂತಂದ್ರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಪ್ರತಿಯೊಬ್ಬನು ಎದ್ದೇಳ ಹೇಳುತ್ತಾನೆ. ಹಿಂದಿನ ಕಾಲದಲ್ಲಿ ಆದ್ರೆ ಏನಾಗಿತ್ತು, ಗಂಡ ಅಂತ ಮನೇಲಿ ಬೈದ್ರು ಅಷ್ಟೇ ಅಲ್ಲಿ ಬೈದ್ರು, ಹೊಂದ್ಕೊಂಡು ಹೋಗ್ಬೋದು ಆಯ್ತು, ಇವ್ರದ್ದು ಇದ್ದಿದ್ದೆ ಯಾವಾಗಲೂ ಇದ್ದಿದ್ದೆ, ನಾವೇ ಈ ಹೊಂದ್ಕೊಂಡು ಓಪನ್ ಅಡ್ಜಸ್ಟ್ ಮಾಡ್ಕೊಂಡು ಓಪನ್ ಅಂತ ಆ ಕಾಲಘಟ್ಟದ ಮೆಂಟಾಲಿಟಿ ಬೇರೆ. ಇವತ್ತು ಅಂದ್ರೆ ಈಕ್ವಾಲಿಟಿ ಅನ್ನೋದಕ್ಕಿಂತಲೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದಾಗ ಇದು ತೀವ್ರ ರೂಪದ ಒಂದು ಸ್ವರೂಪ ತಗೊಳುತ್ತೆ ದಾಂಪತ್ಯ. ಅದನ್ನೇ ನಾನು ಹೇಳಿದ್ದು. ಸಿ ವೆನ್ ಇಟ್ ಗೋಸ್ ಆನ್ ಅ ಸೈಲೆಂಟ್ ಝೋನ್, ದ ನೆಕ್ಸ್ಟ್ ಸ್ಟೆಪ್ ಇಟ್ ಸೆಲ್ಫ್ ಇಸ್ ದ ಸೆಪರೇಷನ್. ಸೊ ಆ ಲೆವೆಲ್ ಹೋಗಬಾರ್ದು. ಟ್ರೈ ಅಂಡ್ ಬಿ ವೆರಿ ಮೈಂಡ್ಫುಲ್ ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಪಾರ್ಟ್ನರ್ ಇನ್ ಪಬ್ಲಿಕ್, ಆರ್ ದ ವೇ ಯು ಆರ್ ಬಿಹೇವಿಂಗ್ ವಿತ್ ಯುವರ್ ಪಾರ್ಟ್ನರ್ ಇನ್ ಪಬ್ಲಿಕ್. You should not take it to the humiliation level. See, when you are alone, whatever you want to speak to each other, that remains between you both. Even though alone iddaga nanu maatadalagadadu maatadbaardu, but the thing is sometimes when you have certain things to put across, it's better you when you both are alone, you do it rather than adana publicize madodakkinta. It is better to solve it when you both are alone. What do you think about this topic? Do let us know in comment box. Namaste.